ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ಟೇಸ್ಟಿ ಲೈಫ್. ಇವತ್ತು ನಾನು ಗೋಕರ್ಣದಲ್ಲಿರುವಂತಹ ಗೋಗರ್ಭ ಕೇವ್ಗೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಹೇಗಿದೆ ಅಂತ ಹೇಳಿದ್ರೆ, ಇದೊಂದು ಕೇವಲ್ಲಿ ಹೋಗಿ ಒಳಗೆ ಹೋಗಿ ನೋಡ್ತೀವಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸರಿ ಇಷ್ಟು ದೂರ ಬಂದಿದ್ದೀವಿ, ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಬಟ್ ರೋಡ್ ಮಾತ್ರ ಸ್ವಲ್ಪ ತುಂಬಾ ಕಷ್ಟ ಇದೆ ಬರೋದಕ್ಕೆ, ಅಷ್ಟೊಂದು ಕರೆಕ್ಟಾಗಿಲ್ಲ ರೋಡು. ಸೊ ಸ್ವಲ್ಪ ಗಾಡೀಲೆಲ್ಲ ಬರಬೇಕಾದ್ರೆ ಹುಷಾರಾಗಿ ಬರಬೇಕಾಗತ್ತೆ. ಫುಲ್ಲು ಯಾವುದೋ ಫಾರೆಸ್ಟ್ ಏರಿಯಾದಲ್ಲಿ ಇದೆ ಆ್ಯಕ್ಚುಲಿ ಈ ಕೇವ್ ಬಂದು. ಸೊ ನಾವು ನೋಡ್ತಾ ಇರ್ಬೋದು ಫುಲ್ಲು ಟ್ರೀಸ್ ಹಂಗೆ ಕವರ್ ಆಗಿದೆ. ಸೊ ರೋಡ್ಸ್ ಏನೋ ಅಷ್ಟು ಡೆವಲಪ್ ಆಗಿಲ್ಲ, ಬಟ್ ಕೇವ್ಸಲ್ಲಿ ಹೋಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ಲ, ಅದೊಂಥರ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ಹೋಗೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಆ ಕೇವ್ ಟೆಂಪಲ್ ಯಾವ ಥರ ಇದೆ ಅಂತ ಹೇಳಿ ನೋಡೋಣ. ಸೊ ಈ ಕೇವ್ಗೆ ಬರಬೇಕಾದ್ರೆ ನಿಮಗೆ ಇಲ್ಲಿ ಕುಡ್ಲೆ ಬೀಚ್ ವ್ಯೂ ಪಾಯಿಂಟ್ ರೆಸಾರ್ಟ್ ಸಿಗುತ್ತೆ. ಸೊ ಇದ್ರ ಆಪೋಸಿಟಲ್ಲೇ ನಮಗೆ ಶಿವ ಕೇವ್ ಟೆಂಪಲ್ ಇದೆ. ಇಲ್ಲೇ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಸೊ ಇಲ್ಲೇ ಪಾರ್ಕ್ ಮಾಡಿ ಇವಾಗ ನಾವು ಶಿವ ಕೇವ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಜಸ್ಟ್ 50 ಮೀಟರ್ ಇದೆ ಅಂತ ಹಾಕಿದ್ದಾರೆ, ವಾಕಬಲ್ಲು. ಸೊ ಇದರಲ್ಲಿ ನಾವು ಸ್ವಲ್ಪ ಟ್ರೆಕ್ಕಿಂಗ್ ಥರ ಮಾಡಿಕೊಂಡು 50 ಮೀಟರ್ ನಡ್ಕೊಂಡು ಹೋದರೆ ನಮಗೆ ಸಿಗುತ್ತೆ ಶಿವ ಕೇವ್ ಟೆಂಪಲ್ಲು. ಬನ್ನಿ ಹೇಗಿದೆ ಅಂತ ನೋಡೋಣ. ಪ್ಲೇಸೇ ಒಂಥರ ವಿಚಿತ್ರವಾಗಿದೆ. ಈ ಥರ ಸ್ಟೋನ್ ರಾಕ್ಸ್ ಇದೆ, ಇದ್ರ ಮೇಲೆ ಹತ್ಕೊಂಡು ಹೋಗಬೇಕು. ಇಲ್ಲೇ ಇದೆ ನೋಡಿ, ಸಿಕ್ತು. ಕೆಲವರು ಹೋಗಿ ಬರ್ತಾ ಇದ್ದಾರೆ. ಈ ಬಂಡೆ ಏನಿದೆ, ಈ ಬಂಡೆ ಕೆಳಗೇನೆ ಕೇವ್ ಥರ ಮಾಡಿದ್ದಾರೆ. ಒಂದು ಏನಾದ್ರು ಕ್ಲೋಸ್ ಮಾಡಿಬಿಟ್ರೆ ಅಲ್ಲೇ ಒಂದು ಕೇವ್ ಇದೆಯಾ ಅನ್ನೋದೇ ಗೊತ್ತಾಗಲ್ಲ. ನೋಡಿ ಅದು ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಎಲ್ಲ ಪೀಪಲ್ಸ್ ಎಲ್ಲ ಒಳಗೋಗಿ ಬರ್ತಾಯಿದ್ದಾರೆ. ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಇದು ಒಂದು ಬಂಡೆ, ಅದ್ರ ಚಿಕ್ಕದಾಗಿ ಕೇವ್ ಥರ ಮಾಡಿದ್ದಾರೆ. ಇಲ್ಲಿ ಹೋಮ ಪೂಜೆ ಎಲ್ಲ ಮಾಡ್ತಾರೆ ಅನಿಸುತ್ತೆ. ಸೊ ಇದು ಮಾಡಿದ್ದಾರೆ. ಈ ಕೇವ್ ಒಳಗೆ ನಾವು ಇವಾಗ ಹೋಗ್ತಾ ಇದ್ವಿ, ಗೋಗರ್ಭ. ಈ ಒಂದು ಶಿವ ಟೆಂಪಲ್ ಅಂದರೆ ಈ ಗೋಗರ್ಭ ಕೇವ್ ಟೆಂಪಲ್ನ ಬೇರೆ ಬೇರೆ ಹೆಸರಿಂದನೂ ಕೂಡ ಕರೀತಾರೆ. ಗೋಕರ್ಣ ಕೇವ್, ಹಾಗೆ ಗೋಕರ್ಣೇಶ್ವರ ಕೇವ್ ಟೆಂಪಲ್ ಅಂತಲೂ ಕೂಡ ಕರೀತಾರೆ. ಇನ್ನು ಈ ಒಂದು ಗೋಗರ್ಭ ಕೇವ್ನ ವಿಶೇಷತೆ ಏನಂದರೆ, ಇದು ಬಂದು 1500 ವರ್ಷಗಳ ಮುಂಚೆನೇ ಈ ಒಂದು ಕೇವ್ ಫಾರ್ಮ್ ಆಗಿದೆ ಅಂತ ಕರೀತಾರೆ. ಹಾಗೆ ಇಲ್ಲಿರೋದನ್ನು ಹಸುವಿನ ಕಿವಿ ಅಂತಲೂ ಕೂಡ ಕರೀತಾರೆ. ಹಾಗೆ ಗೋಗರ್ಭ ಅಂತ ಯಾಕೆ ಈ ಥರ ಹೆಸರಿಂದ ಕರೀತಾರೆ ಅಂತ ಹೇಳಿದ್ರೆ, ನಂಬಿಕೆಗಳ ಪ್ರಕಾರ, ಹಿಂದೂ ಮೈಥಾಲಜಿ ಪ್ರಕಾರ ಲಾರ್ಡ್ ಶಿವ ಬಂದು ಹಸುವಿನ ಕಿವಿಯಿಂದ ಉದ್ಭವವಾಗಿ ಬಂದಿದ್ದಾರೆ ಅಂತ ಹೇಳಿ ಅವರ ನಂಬಿಕೆ. ಹಾಗೆ ಈ ಒಂದು ವಿಷಯದ ಬಗ್ಗೆ, ಈ ಒಂದು ಕೇವ್ನ ಬಗ್ಗೆ ಸ್ಕಂದ ಪುರಾಣದಲ್ಲಿ ಕೂಡ ಮೆನ್ಷನ್ ಕೂಡ ಆಗಿದೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ ಈ ಒಂದು ಕೇವ್ ಟೆಂಪಲ್ ಬಗ್ಗೆ ಎಷ್ಟೆಲ್ಲ ವಿಶೇಷತೆ ಇದೆ ಅಂತ ಹೇಳಿ. ಸೊ ನೀವು ಗೋಕರ್ಣ ಏನಾದರೂ ವಿಸಿಟ್ ಮಾಡಿದಾಗ ಈ ಒಂದು ಪ್ಲೇಸ್ನ ಮರಿದರೆ ವಿಸಿಟ್ ಮಾಡಿ. ಇದೊಂದು ಏನ್ಷಿಯಂಟ್ ಕೇವ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾರು ಪೂಜಾರಿ ಇರೋದಿಲ್ಲ ಅಲ್ಲ, ಸುಮ್ಮನೆ ಹಾಗೆ ಬಂದು ಮಾಡ್ಕೊಂಡು ಹೋಗ್ಬೋದು. ಪೂಜಾರಿ ಇರ್ತಾರೆ, ಆದರೆ ಪೂಜಾರಿ ಅವರು ಯಾವಾಗಾದರೂ ಬಂದಿರ್ತಾರೆ, ಬೆಳಗ್ಗೆ ಬಂದು ಪೂಜೆ ಮಾಡ್ತಾರೆ. ಗೋಗರ್ಭ ಶಿವ ಕೇವ್ ಟೆಂಪಲ್ ಬಂದು ಗೋಕರ್ಣ ಮೇನ್ ಬಸ್ ಸ್ಟ್ಯಾಂಡಿಂದ ಜಸ್ಟ್ 5.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈ ಪ್ಲೇಸ್ಗೆ ನೀವು ಬರಬೇಕು ಅಂತ ಹೇಳಿದ್ರೆ ಒಂದು ಆಟೋ ಆ ಥರ ಏನಾದರೂ ನೀವು ಬುಕ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂತಂದರೆ ಇಲ್ಲಿ ತುಂಬಾ ಬೈಕ್ ರೆಂಟಲ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಬೈಕ್ ರೆಂಟಲ್ ಕೂಡ ತೊಗೊಂಡು ಈ ಒಂದು ಪ್ಲೇಸ್ನ ವಿಸಿಟ್ ಮಾಡ್ಬೋದು. ನೀವೇನಾದರೂ ಗೋಕರ್ಣದಲ್ಲಿರುವಂಥ ಮಹಾಬಲೇಶ್ವರ ಟೆಂಪಲ್ಲು, ಹಾಗೆ ಕುಡ್ಲ ಬೀಚು, ಓಂ ಬೀಚು ಇವನ್ನೆಲ್ಲ ವಿಸಿಟ್ ಮಾಡ್ತಿದ್ರೆ ಈ ಒಂದು ಶಿವ ಕೇವ್ ಟೆಂಪಲ್ನ ವಿಸಿಟ್ ಮಾಡಬಹುದು. ಈ ದೇವಸ್ಥಾನವಂತೂ ನೋಡೋದಕ್ಕೆ ಅದ್ಭುತವಾಗಿದೆ. ಅಂದರೆ ಇಲ್ಲಿ ಯಾರು ಪೂಜಾರಿ ಇರೋದಿಲ್ಲ, ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ಪೂಜೆ ಮಾಡಿ ಹೊಟ್ಟೋಗ್ತಾರಂತೆ. ಸೊ ಅದಾದ ಮೇಲೆ ಈಕೆ ಫುಲ್ಲು ಫ್ರೀ ಇರುತ್ತೆ. ಸೊ ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಗುಹೇಲಿ ಬಂದು ಶಿವನ ಲಿಂಗವನ್ನು ದರ್ಶನ ಮಾಡೋದಿದೆಯಲ್ಲ, ತುಂಬಾ ಖುಷಿ ಕೊಡುತ್ತೆ. ಈ ಕೇವ್ ನೋಡ್ತಾ ಇರ್ಬೋದು, ಫುಲ್ಲು ಅದು ಇದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಆ ಥರ ಎಲ್ಲ ಏನಿಲ್ಲ,
ಹಂಗೆ ಫಾರ್ಮ್ ಆಗಿದೆ. ಆ ಫಾರ್ಮ್ ಆಗಿರೋ ಒಂದು ಗುಹೆಯಲ್ಲಿ ಈ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕದಾಗಿ ನಂದಿ ಕೂಡ ಇದೆ. ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತ ಹೇಳಿ ಕರೆಕ್ಟಾಗಿ ಈ ಸೆಂಟ್ರಲ್ ಮಾತ್ರ ಹೋಲ್ಡ್ ಮಾಡಿದ್ದಾರೆ ನೋಡಿ. ನನಗಂತೂ ಅಲ್ಲಿ ನಿಂತ್ಕೊಂಡಾಗ ಈ ಹೋಲ್ ಕೆಳಗಡೆ ತಣ್ಣಗೆ ಗಾಳಿ ಬೀಸ್ತದೆ, ಚೆನ್ನಾಗಿದೆ. ಒಂಥರ ಧ್ಯಾನ ಮಾಡೋದಕ್ಕೆ ಅಷ್ಟು ದೂರದಿಂದ ಬಂದಿರೋದಕ್ಕೂ ವರ್ತ್ ಅನಿಸುತ್ತೆ. ನೀವೇನಾದರೂ ಗೋಕರ್ಣ ವಿಸಿಟ್ ಮಾಡ್ತಾಯಿದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ನಿಜವಾಗ್ಲೂ ಅದ್ಭುತವಾದ ಪ್ಲೇಸ್ ಅಂತ ಹೇಳ್ಬೋದು. ಫುಲ್ಲು ಗುಹೆ, ಇದ್ರ ಬಗ್ಗೆ ಏನು ಹೇಳೋದು ಗೊತ್ತಿಲ್ಲ. ಏನಾದರೂ ನೀವು ಬಂದಾಗ ಧ್ಯಾನ ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಅವರೇ ಚಾಪೆ ಕೂಡ ಹಾಕಿಟ್ಟಿದ್ದಾರೆ. ಸೊ ಇಲ್ಲಿ ಬಂದಾಗ ಒಂದು 5 ನಿಮಿಷ ಕೂತ್ಕೊಂಡು ಜ್ಞಾನ ಮಾಡಿಕೊಂಡು ಹೋಗ್ಬೋದು. ಫುಲ್ಲು ಟ್ರೀಸ್ಗಳಿಂದ ಕವರ್ ಆಗಿದೆ. ಸೆಂಟ್ರಲ್ಲಿ ಬಂಡೆ ಇದೆ. ನಾವು ಕೆಳಗೆ ಏನು ನೋಡಿದ್ವಿ ಆ ಹೋಲು, ಅದನ್ನು ನಾವಿಲ್ಲಿ ಮೇಲೆಯಿಂದ ಕೂಡ ನೋಡ್ಬೋದು. ಇದ್ರ ಕೆಳಗೇ ಆ ದೇವಸ್ಥಾನ ಇರೋದು, ಆ ಗುಹೆ ಇರೋದು. ಸೊ ಇಲ್ಲಿ ಬಂದಾಗ ಅದು ಕೂಡ ನೋಡ್ಬೋದು. ಪ್ಲೇಸ್ ಅಂತೂ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಸಿಕ್ಕಾಪಟ್ಟೆ ಬಿಸಿಲಿದೆ, ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಮೇಲೆ ಬಂದಮೇಲೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಈ ಪ್ಲೇಸ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀರಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.